ಹಾಯ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ಏನಪ್ಪ ಇವರು ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಕತ್ತಾರ ಅಂತ ನೀವೆಲ್ಲ ಅನ್ಕೋತಿರ್ಬೋದು. ನನ್ನ ಫ್ರೆಂಡ್ ಒಬ್ಬಾಕಿ ಅಂದ್ಲೆ, ನೀವು ಉತ್ತರ ಕರ್ನಾಟಕ ರೆಸಿಪೀಸ್ ಮಾಡಿ ತೋರ್ಸಕತ್ತಿ ಅಂದಮೇಲೆ ನೀವು ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡು ಅಂಥೇಳಿ. ಹಾಗಾಗಿ ನಾ ಇವತ್ತಿಂದ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡೋನು ಅಂತ ಪ್ರಯತ್ನ ಮಾಡಕತ್ತೀನಿ. ಬರೀ ಇವತ್ತು ಹೋಟೆಲ್ ಸ್ಟೈಲ್ನಾಗ ಹೆಂಗೆ ಮಾಡ್ತಾರೆ ದೋಸೆ ಅಂತ, ಹೋಟೆಲ್ನಾಗ ತಿಂದಂಗೆ ಮನ್ಯಾಗ ಆಗೋದಿಲ್ಲ ಅಂತ ಭಾಳ ಜನಕ್ಕೆ ಇರ್ತೈತಿ. ಬಟ್ ನಾ ಇವತ್ತು ಅದೇ ಸ್ಟೈಲ್ ಒಳಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬರ್ರಿ. ನಾ ಇಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿನಿ ರೀ, ಮತ್ತು 1 ಕಪ್ ಉದ್ದಿನ ಬ್ಯಾಳೆ ತೊಗೊಂಡಿನಿ, ಅರ್ಧ ಕಪ್ ಕಡಲೆ ಬ್ಯಾಳೆ ತೊಗೊಂಡಿನಿ, 1 ಚಮಚ ಮೆಂತಿ ತೊಗೊಂಡಿನಿ, 1 ಕಪ್ ಅವಲಕ್ಕಿ ತೊಗೊಂಡಿನಿ. ಬರ್ರಿ ಈಗ ಏನೇನು ಮಾಡ್ಬೇಕಂತ ತೋರಿಸ್ತೀನಿ. ನಾ ಈಗ ತೊಗೊಂಡಿದ್ದಂಥ ಅಕ್ಕಿ ಏನಿತ್ತಲ್ರಿ ಅದಕ್ಕೆ ಮತ್ತು ಒಂದು ಚಮಚ ಮೆಂತಿ ಅಂತ ತೊಗೊಂಡಿದ್ನಲ್ರಿ, ಆ ಮೆಂತಿ ಮತ್ತು ಅಕ್ಕಿ ಒಂದು 2-3 ಸಲ ಸ್ವಚ್ಛಗೆ ನೀರಿಗೆ ತೊಳೆದು 3 ಸಲ 4 ಸಲ ತೊಳೆದು ಕಿಶಿಂದ್ರೆ 4ನೇ ಸಲಕ್ಕೆ ನಾನು ನೀರು ಹಾಕಿ ಒಂದು 6 ತಾಸು ನೆನೆ ಇಟ್ಕೊತೀನಿ ರೀ. ಮತ್ತೊಂದು ಪಾತ್ರೆಗೆ ಏನು ಮಾಡ್ತೀನಿ, ಉದ್ದಿನ ಬ್ಯಾಳೆ ಅಂತ ತೊಗೊಂಡಿದ್ನಲ್ಲ, ನಾ ಇಲ್ಲಿ ಉದ್ದಿನ ಕಾಳು ತೊಗೊಂಡಿನಿ. ನೀವು ಬ್ಯಾಳೆ ಸಿಕ್ಕರೆ ಬ್ಯಾಳೆ ತೊಗೋರಿ, ಇಲ್ಲಾಂದ್ರೆ ಕಾಳನ್ನೂ ಹಾಕೋಬೋದು ರೀ. ಮತ್ತು ಉದ್ದಿನ ಬ್ಯಾಳೆ ತೊಗೊಂಡಿದ್ದೆ ಮತ್ತು ಕಡಲೆ ಬ್ಯಾಳೆ ತೊಗೊಂಡಿದ್ನಲ್ಲ, ಎರಡೂ ಏನು ಮಾಡ್ತೀನಿ ಮಿಕ್ಸ್ ಮಾಡಿಕೊಂಡು ನೆನೆಹಾಕೋತೀನಿ. ಇವು ಅವಲಕ್ಕಿ ಏನಾವಲ್ರಿ ಈಗ ನೆನೆಹಾಕೊಳ್ಳೋದಿಲ್ಲ, ಇವು ಮೀಡಿಯಮ್ ಅವಲಕ್ಕಿ ಆಗೋದ್ರಿಂದ ನಾನು ಯಾವಾಗ ಎಲ್ಲ ಅಕ್ಕಿ ಮತ್ತು ಉದ್ದಿನ ಬ್ಯಾಳೆ ರುಬ್ಕೋತಿರ್ತೀನಲ್ಲ ಆವಾಗ ನೆನೆಹಾಕೋತೀನಿ. ಈಗ ಮತ್ತು ಉದ್ದಿನ ಬ್ಯಾಳೆ ಮತ್ತು ಕಡಲೆ ಬ್ಯಾಳೆ ಎರಡೂ ಚಂದತ್ತಾಗೆ ಒಂದು 2-3 ಸಾರಿ ತೊಳ್ಕೊಂಡು ನೀರು ಹಾಕಿ ನೆನೆಹಾಕಿ ಇಟ್ಕೋತೀನಿ ರೀ. ಮಿನಿಮಮ್ ಒಂದು 6-8 ತಾಸು ನೆನೆಹಾಕಿ ಬಿಟ್ಟೀನಿ ರೀ. ನೋಡಕತ್ತೀರಲ್ಲ ನೀವು. ಈಗ ಒಂದು 6-8 ತಾಸು ಆಗ್ಯದ್ರಿ. ಅದ್ರ ಬಳಿಕ ನಾ ಏನು ಮಾಡಕತ್ತೀನಿ, ಅವಲಕ್ಕಿ ಏನು ತೊಗೊಂಡಿದ್ನಲ್ರಿ ಅವಲಕ್ಕಿ ನೆನೆಹಾಕೊಂಡು, ಅವಲಕ್ಕಿ ಆ ಕಡೆ ನೆನಿತಿದ್ದಂಗನ ನಾ ಈ ಕಡೆ ಉದ್ದಿನ ಬ್ಯಾಳೆ ಮತ್ತು ಕಡಲೆ ಬ್ಯಾಳೆ ಏನಿದ್ವು ಅಲ್ರಿ ಅವು ಏನು ಮಾಡ್ದೆ ಮಿಕ್ಸರ್ಗೆ ಹಾಕ್ಕೊಳಕತ್ತಿದ್ದೆ. ನೀವು ಬೇಡಪ್ಪ ಮಿಕ್ಸರ್ಕತ್ತಂದ್ರೆ ನಿಮ್ಮಲ್ಲಿ ರುಬ್ಬುಗಲ್ಲು ಇತ್ತಂದ್ರೆ ರುಬ್ಬುಗಲ್ಲಾಗೂ ಮಾಡ್ಕೊಬೋದು. ನಾವಿಲ್ಲಿ ಸಿಟ್ಯಾಗ ಇರೋದ್ರಿಂದ ರುಬ್ಬುಗಲ್ಲು ಬಾಡಿಗೆ ಮನ್ಯಾಗ ಇಟ್ಕೊಳಂಗಿಲ್ಲ, ಹಾಗಾಗಿ ಮಿಕ್ಸರ್ದಾಗ ಮಾಡ್ಕೊಳಕತ್ತೀನಿ. ನಿಮ್ಮ ಮನ್ಯಾಗ ರುಬ್ಬುಕಲ್ಲು ಅಂತೇನು ಹೇಳ್ತಾರಲ್ಲ, ನಮ್ಮ ಕಡೆ ಒಳಗಲ್ಲು ಅಂತ ಹೇಳ್ತಾರೆ, ಒಳ್ಳಕಲ್ಲು ಅಂತ ಹೇಳ್ತಾರೆ, ಕುಟ್ಟು ಕಲ್ಲು ಅಂತಾರೆ, ಅದ್ರೊಳಗೂ ಮಾಡ್ಕೊಬೋದು ರೀ. ನೋಡಕತ್ತೀರಲ್ಲ ಮಿಕ್ಸರ್ ಒಳಗೆ ನಾ ಉದ್ದಿನ ಬ್ಯಾಳೆ ಮತ್ತು ಕಡಲೆ ಬ್ಯಾಳೆ ಎರಡೂ ಹಾಕ್ಕೊಂಡಿನಿ. ನಾ ಇಲ್ಲಿ ಒಂದು ದೊಡ್ಡ ಪಾತ್ರೆಗೆ ಅದು ಹಾಕ್ಕೊಳಕತ್ತೀನಿ. ಏನಪ್ಪ ಇದು ಕುಕ್ಕರಿಗೆ ಹಾಕ್ಕೊಳಕತ್ತಾರ ಅಂತ ನೀವು ಅಂದ್ಕೊಳಕತ್ತಿರ್ಬೋದು. ನೋಡಕತ್ತೀರಲ್ಲ ನಾ ಅವಲಕ್ಕಿನೂ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಅದಕ್ಕೆ ಹಾಕ್ಕೊಳಕತ್ತೀನಿ. ಮತ್ತು ಅಕ್ಕಿ ಮೆಂತೆ ಏನು ನೆನೆಹಾಕಿದ್ನಲ್ಲ ಅದನ್ನು ರುಬ್ಕೊಂಡು ಅದೇ ಕುಕ್ಕರ್ ಪಾತ್ರೆಗೆ ಹಾಕ್ಕೊಳಕತ್ತೀನಿ. ಯಾಕಪ್ಪ ನಾ ಕುಕ್ಕರಿಗೆ ಹಾಕ್ಕೊಳಕತ್ತೀನಿ ಅಂತ ನಿಮಗೆ ಶಾಕ್ ಆಗ್ಬೋದು. ದೊಡ್ಡ ಪಾತ್ರೆನೂ ಹೌದು, ಮತ್ತು ಕುಕ್ಕರ್ ವೈಸರ್ ಹಾಕಿ ಮುಚ್ಚಿಡೋದ್ರಿಂದ ಚಳಿಗಾಲ ಆಗಲಿ ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಭಾಳ ಚಂದ ಉಬ್ಬಿ ಬರ್ತದೆ ಹಿಟ್ಟು. ಯಾವುದು ಹವಾ ಹೊರಗಿಂದ ಹಿಟ್ಟಿಗೆ ಹೋಗಬಾರ್ದು, ಹಾಗಾಗಿ ಹಿಟ್ಟು ಚಂದಾಗಿ ಉಬ್ಬಿ ಬರ್ತೈತಿ. ನಾ ಇಲ್ಲಿ ಯಾವುದೋ ಸೋಡಾ ಬಳಸೋದಿಲ್ಲ, ಹಂಗನ ಹಿಟ್ಟು ಒಂದು ಜರ ಕಲಿಸ್ಬಿಟ್ಟು ಕುಕ್ಕರ್ ವೈಸರ್ ಸೀಟಿ ಎಲ್ಲ ಹಾಕಿ ಮುಚ್ಚಿಟ್ಬಿಡ್ತೀನಿ. ನೋಡಕತ್ತಿರ್ಬೇಕು ನೀವು ಹಿಟ್ಟು ಎಷ್ಟು ಚಂದ ಉಬ್ಬಿ ಬಂದದ ಅಂಥೇಳಿ ತೋರಿಸ್ತೀನಿ ನಾನು ನಿಮಗೆ. ಹಿಟ್ಟಿನ ಹದ ಹೆಂಗಿರ್ಬೇಕಂದ್ರೆ ಭಾಳ ತೆಳುನೂ ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ನೋಡಕತ್ತೀರಲ್ಲ ಈಗ ಮುಂಜಾನೆ ಆಗ್ಯದ. ನಾನು ಇದಕ್ಕೆ 1 ಚಮಚ ಸಕ್ರೆ ಹಾಕ್ಲಕತ್ತೀನಿ ರೀ, ಮತ್ತು ರುಚಿಗೆ ಎಷ್ಟು ಬೇಕಟ್ಟು ಉಪ್ಪು ಹಾಕೋತೀನಿ ರೀ. ಸಕ್ರೆ ಯಾಕೆ ಹಾಕೋತೀನಪ್ಪ ಅಂತಂದ್ರೆ ಬೇಯಿಸಿದಾಗ ನಮಗೆ ಹೋಟೆಲ್ನಾಗ ಆಗಂಗೆ ಆಗಬೇಕಪ್ಪ ದೋಸೆ ಅಂತಂದ್ರೆ ಸಕ್ರೆ ಹಾಕ್ಕೊಂಡ್ರೆ ಚಂದಾಗೆ ಕಲರ್ ಬರ್ತಾವೆ. ಒಂದು ಸೈಡ್ ಏನು ಕೆಂಪು ಕಲರ್ ಬಂದಿರ್ತದಲ್ಲ ಹೋಟೆಲ್ದಾಗ, ಹಂಗೆ ಕಲರ್ ಬರ್ಬೇಕಂದ್ರೆ ನಾವು 1 ಚಮಚ ಸಕ್ರೆ ಹಾಕ್ಕೊಳಕ್ಕೆ ಬೇಕು. ನೋಡಕತ್ತೀರಲ್ಲ ನಾ ಇಲ್ಲಿ ನಾನ್ ಸ್ಟಿಕ್ ತವಾ ಬಳಸೀನಿ, ನೀವು ಬೇಕಿದ್ರೆ ಕಬ್ಬಣ ತವಾನು ಬಳಸ್ಬೋದು. ನನ್ನ ಹತ್ರ ಇದೇ ಇತ್ತಂಥೇಳಿ ನಾ ಇದೇ ಬಳಸಾಕತ್ತೀನಿ. ಇದು ಹಾಕಿ ಚಂದಾಗೆ ದೋಸೆ ಹಾಕೋಬೇಕ್ರಿ. ದೋಸೆ ಹಾಕೊಂಡ್ಮ್ಯಾಗ ಮ್ಯಾಗ ಬೇಕಂದ್ರೆ ಎಣ್ಣೆ ಹಾಕೋಬೇಕು, ಬ್ಯಾಡಂದ್ರೆ ಬೆಣ್ಣೆ ಹಾಕೋಬೇಕು, ಬ್ಯಾಡಂದ್ರೆ ತುಪ್ಪ ಹಾಕೋಬೇಕು. ನಿಮ್ಗೆ ಏನು ಹಾಕ್ಕೊಳಂಗೆ ಆಕೈತೆ ಅದು ಹಾಕೋರಿ. ನನ್ನ ಬಳಿ ಎಣ್ಣೆನ ಹಾಕ್ಕೊಳಂಗಾಗಿತ್ತು, ನಾ ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಚಂದಾಗೆ ಬೇಯಿಸ್ಕೊಂಡು ನೋಡಕತ್ತೀರಿ ಕಲರ್ ಎಷ್ಟು ಚಂದ ಬಂದೈತಿ ಅಂಥೇಳಿ. ಈಗ ದೋಸೆನ ಎತ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿರಿ ಇದೇ ಥರ ಇನ್ನೊಂದು 2 ದೋಸೆ ಹಾಕ್ಕೊಂಡು ತೋರಿಸ್ತೀನಿ ನಾನು ಚಟಾಪಟ್ ಅಂಥೇಳಿ. ನೋಡಿದ್ರೆಲ್ಲ ದೋಸೆ ಹಿಟ್ಟು ಹಾಕ್ಕೊಂಡು ನಾನೀಗ ಇದಕ್ಕೆ ಮತ್ತೊಂದು ಜರ ಎಣ್ಣೆ ಹಾಕ್ಕೊಂಡು ಹೊಳಸ್ತೀನಿ. ನೋಡಿರಿ ಹೊಳಸಿದ ಮ್ಯಾಗ ತೋರಿಸ್ತೀನಿ ನಿಮಗೆ ದೋಸೆ ಕಲರ್ ಎಷ್ಟು ಚಂದ ಬಂದೈತಿ ಅಂಥೇಳಿ. ನೀವು ಯಾಕೆ ಪದೇ ಪದೇ ಹೋಟೆಲಿಂದ ನೆನಪಿಸ್ಕೋತೀರಿ, ಮನ್ಯಾಗೂ ಹಿಂಗೆ ಮಾಡ್ಕೊಂಡು ತಿನ್ರಿ ಅಲ್ಲ. ಮಸ್ತನಾಗಿ ಸುಸ್ತಾಗಿ ಚಂದಾಗಿ ಚೊಚ್ಚಾಗಿ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಏನಪ್ಪ ಅಯ್ಯೋ ಭಾರಿ ಮಾಡ್ಯಾರಲ್ಲ ದೋಸೆ ಅಂತಾರೆ. ನೀವು ಮಾಡ್ಕೊರಿ, ನಿಮ್ಮ ಮನೆಯವ್ರಿಗೂ ಮಾಡಿಕೊಡ್ರಿ. ನಾ ಮಾಡಿದ ದೋಸೆ ಭಾರಿ ಬಂದವತ್ತ ಅಂದ್ಕೊಳಕತ್ತೀನಿ. ನಾ ಮಾಡಿರೋ ದೋಸೆ ಭಾರಿ ಬಂದಿವಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.